ಸುದರ್ಶನ್ ಹುಣಸೂರು. ಚಿನ್ನಯ್ಯನ ಪತ್ನಿ ವಿಚಾರಣೆಗೆ ಹಾಜರು. ಬುರುಡೆ ರಹಸ್ಯ ತನಿಖೆಯನ್ನ ಚುರುಕುಗೊಳಿಸಿದ ಎಸ್ಐಟಿ. ಚಿನ್ನಯ್ಯನ ಪತ್ನಿಗೂ ಕೂಡ ವಿಚಾರಣೆಯ ಬಿಸಿ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ನಡೆದ ಬುರುಡೆ ರಹಸ್ಯ ಪ್ರಕರಣದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಒಂದು ಪ್ರಕರಣದ ಮುಖ್ಯ ಆರೋಪಿ ಚಿನ್ನಯ್ಯನನ್ನ ಬಂಧನಕ್ಕೆ ಒಳಪಡಿಸಲಾಗಿರುವಂತದ್ದು. ಇದೀಗ ಇದೇ ವಿಚಾರವಾಗಿ ಪತ್ನಿ ಮಲ್ಲಿಕಾ ಅವರಿಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದ್ದು ಕಚೇರಿಗೆ ಕರೆಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿ ಪ್ರಕರಣದ ವಿವರಗಳು ಹಾಗೆ ಫಂಡಿಂಗ್ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು. ಚಿನ್ನಯ್ಯನ ಪತ್ನಿ ವಿಚಾರಣೆಯಿಂದ ಪ್ರಕರಣಕ್ಕೆ ಹೊಸ ತಿರುವು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂತದ್ದು. ಇನ್ನು ಸ್ಥಳೀಯರು ಆತಂಕಗೊಂಡಿರುವಂತದ್ದು ಈಗ ಗಮನಕ್ಕೆ ಬಂದಿದೆ. ಪ್ರಕರಣದ ಕುರಿತು ಹಾಗೆ ಫಂಡಿಂಗ್ ಕುರಿತಾಗಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಲಾಗಿರುವಂತದ್ದು. ಕಳೆದ 2 ದಶಕಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೇವೆ ಅಂತ ಹೇಳಿ ಆರೋಪಿಸಿದ್ದ ಚಿನ್ನಯ್ಯನ ಹೇಳಿಕೆಯಿಂದಾಗಿ ಈ ಒಂದು ಪ್ರಕರಣ ಆರಂಭ ಆಗುತ್ತೆ. ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಈ ಆರೋಪಗಳನ್ನ ಮಾಡಿದ್ದು ಅವನ ಹೇಳಿಕೆಯ ಪ್ರಕಾರವಾಗಿ ಬಂಗ್ಲೆಗುಡ್ಡದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಅಂತ ಹೇಳಿ ಆತ ಆರೋಪವನ್ನ ಕೂಡ ಮಾಡಿದ್ದ. ಇದಾದ್ಮೇಲೆ ಈ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಎಸ್ಐಟಿಯನ್ನ ಕೂಡ ರಚನೆ ಮಾಡಿತ್ತು. ಈ ಬೆನ್ನಲ್ಲೇ ಬೆಟ್ಟದಲ್ಲಿ ಉತ್ಖನನ ಕಾರ್ಯ ನಡೆದಿದ್ದು ಆತ ತೋರಿಸಿದ್ದ 17 ಜಾಗಗಳಲ್ಲಿ ಗುಂಡಿಗಳನ್ನ ತೋಡಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಆದರೆ ಎಸ್ಐಟಿ ತನಿಖೆಯಲ್ಲಿ ಇದು ಷಡ್ಯಂತ್ರ ಅನ್ನುವಂಥದ್ದು ಬಹಿರಂಗ ಆಗಿದೆ. ಇದಾದ ಬೆನ್ನಲ್ಲೇ ಚಿನ್ನಯ್ಯನನ್ನ ಬಂಧನಕ್ಕೆ ಒಳಪಡಿಸುತ್ತಾರೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ವಿಚಾರಣೆಯಲ್ಲಿ ಹೊಸ ರೀತಿಯಾದ ಸತ್ಯಗಳನ್ನ ಕಂಡುಕೊಳ್ತಾರೆ. ಚಿನ್ನಯ್ಯನ ಹೇಳಿಕೆಯಲ್ಲಿ ಬೋಳಿಯಾರ್, ಕಲ್ಲೇರಿ ಸೇರಿದಂತೆ ಹಲವು ಜಾಗಗಳ ಹೆಸರುಗಳು ಕೂಡ ಕೇಳಿ ಬರುತ್ತೆ. ಈಗ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಮೇಲೆ ಎಸ್ಐಟಿ ಗಮನವನ್ನ ಹರಿಸಿರುವಂತದ್ದು. ಮಲ್ಲಿಕಾ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಸೂಚನೆಯನ್ನ ಹೊರಡಿಸಲಾಗಿತ್ತು. ಇಂದು ಮಲ್ಲಿಕಾ ಅವರು ಕಚೇರಿಗೆ ಬಂದು ವಿಚಾರಣೆಗೆ ಒಳಗಾಗ್ತಾ ಇದ್ದಾರೆ. ಪ್ರಕರಣದ ವಿವರಗಳು, ಚಿನ್ನಯ್ಯನ ಷಡ್ಯಂತ್ರದಲ್ಲಿ ಅವರ ಪಾತ್ರ ಮತ್ತು ಫಂಡಿಂಗ್ ಮೂಲಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಮಲ್ಲಿಕಾ ಅವರು ಈ ಗ್ಯಾಂಗ್ ನಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಇಬ್ಬರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡು ಇದರಿಂದ ಹೊಸ ತಿರುವುಗಳು ಬರಬಹುದು ಅಂತಲೂ ಕೂಡ ಲೆಕ್ಕಾಚಾರವನ್ನ ಹಾಕಲಾಗಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.